GBA ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವ್ರ ಜೊತೆಲಿದ್ದೇನೆ ಸರ್. ಈಗ ಇವತ್ತು ಅಪಾರ್ಟ್ಮೆಂಟ್ ಓನರ್ಗಳ ಜೊತೆಲಿ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದೀರಾ. ಸುಮಾರು ಎಷ್ಟು ಜನ ಈಗಾಗಲೇ ರಿವರ್ಟ್ ಆಗಿದ್ದಾರೆ, ಏನ್ ಪ್ಲಾನ್ ಆಗ್ಬೋದು ಸರ್ ಇದರಲ್ಲಿ? ಈಗ ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಇರುವಂತಹ ಮಾಲೀಕರು ಈ ಹಿಂದೆ ಒಂದು 1972ರಲ್ಲಿ ಒಂದು ಕಾನೂನು ಮಾಡಿತ್ತು ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ. ಆ ಕಾನೂನು ಬಹಳ ವರ್ಷ ಹಳೇದಾಗಿದೆ, ಇವತ್ತಿನ ಕಾಲದ ಅವಶ್ಯಕತೆಗೆ ಪೂರಕವಾಗಿಲ್ಲ. ಹಾಗೂ ಇವತ್ತು ಅಪಾರ್ಟ್ಮೆಂಟ್ ಮಾಲೀಕರ ಸಮಸ್ಯೆಗಳಿಗೆ ಅದು ಸರಿಯಾಗಿ ಅದರಲ್ಲಿ ಉತ್ತರ ಸಿಗ್ತಾ ಇಲ್ಲ. ಸೊ ಹೊಸ ಕಾನೂನು ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದು ಪರಿಹಾರ ಕೊಡುವಂಥ ಕೆಲಸ ಆಗಿರಲಿಲ್ಲ. ಹೋದ ಬಾರಿ ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ DK ಶಿವಕುಮಾರ್ ಅವರು ಅವ್ರ ಜೊತೆ ಸಭೆ ಮಾಡಿ ಅದಾದ ನಂತರ ಸರ್ಕಾರದಲ್ಲಿ ಸೂಚನೆ ಕೊಟ್ಟು ಈಗ ಹೊಸ ಒಂದು ಕಾನೂನನ್ನ ಮಾಡಿದ್ದೇವೆ. ಸೊ ಈಗ ಹಳೆ ಕಾನೂನು 1972ನೇ ಇಸ್ವಿದಿದೆ, ಅದನ್ನ ಬದಲಾಗಿ ಇವಾಗ ಹೊಸ ಕಾನೂನನ್ನ ನಾವು ರಚನೆ ಮಾಡಿ ಇವತ್ತು ಅದರ ಇಂಪಾರ್ಟೆಂಟ್ ಕೆಲವು ವಿಷಯಗಳನ್ನ ಇವತ್ತು ಅಪಾರ್ಟ್ಮೆಂಟ್ ಮಾಲೀಕರನ್ನ ಕರೆದು ಅವ್ರ ಜೊತೆಗೆ ಇವತ್ತು ಹಂಚ್ಕೊಳ್ತೇವೆ. ಅವ್ರದ್ದು ಫೀಡ್ಬ್ಯಾಕ್ ತಗೊಂಡು ಅದರಲ್ಲಿ ಏನಾದರೂ ಸರಿ ತಪ್ಪು ಬದಲಾವಣೆಗಳ ಅವಶ್ಯಕತೆ ಇದ್ರೆ ಬದಲಾವಣೆಯನ್ನ ಮಾಡಿ ನಂತರ ಅದನ್ನ ಕ್ಯಾಬಿನೆಟ್ ಅಲ್ಲಿಟ್ಟು ಪಾಸ್ ಮಾಡಿ ಅದರಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಇಡಬೇಕಾಗತ್ತೆ. ಒಟ್ಟಾರೆ ಏನಂದ್ರೆ ಅಪಾರ್ಟ್ಮೆಂಟ್ ಮಾಲೀಕರು ಅವರ ಸಂಘ ಮಾಡ್ಕೊಳ್ಳೋದ್ರ ಬಗ್ಗೆ, ಅಲ್ಲಿರುವಂತ ಕ್ಲಬ್ ಹೌಸು, ಅಲ್ಲಿನ ಜಮೀನು, ಇವೆಲ್ಲದರ ಮಾಲೀಕತ್ವ ಹೇಗೆ ಇರಬೇಕು, ಇದೆಲ್ಲ ಈಗ ಗೊಂದಲದ ಗೂಡಾಗಿದೆ. ಅವರು 72ನೇ ಇಸ್ವಿ ಕಾನೂನು ಅಡಿಯಲ್ಲಾದ್ರೂ ರಿಜಿಸ್ಟರ್ ಮಾಡ್ಬೋದು, ಅಥವಾ ಸೊಸೈಟೀಸ್ ಆಕ್ಟ್ ಕೆಳಗಡೆ ಆದ್ರೂ ರಿಜಿಸ್ಟರ್ ಮಾಡ್ಬೋದು. ಈ ರೀತಿ ಗೊಂದಲ ಇದೆ ಈಗ. ಆಮೇಲೆ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಎರಡೆರಡು ಅಸೋಸಿಯೇಷನ್ಗಳು ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದು ಕೂಡ ಆಗ್ತಾ ಇದೆ. ಸೊ ಇವೆಲ್ಲದಕ್ಕೂ ನಿವಾರಣೆ ಮಾಡಬೇಕು ಅಂತೇಳಿ ಹೊಸ ಕಾನೂನನ್ನ ನಾವು ರಚನೆ ಮಾಡಿದ್ದೇವೆ. ಅದನ್ನ ಇವತ್ತು ಓಪನ್ ಆಗಿ ಯಾರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು, ಅವರು ಸಲಹೆ ಸೂಚನೆ ಕೊಡ್ಬಹುದು ಅಂತ ನಾವು ಇನ್ವೈಟ್ ಮಾಡಿದ್ದೇವೆ. ನೋಡೋಣ ಎಷ್ಟು ಜನ ಬರ್ತಾರೆ. ಈಗ ಅವರ ಸಲಹೆಗಳನ್ನ ತಗೊಂಡು ಇದನ್ನ ಕಾನೂನನ್ನ ಅಂತಿಮಗೊಳಿಸುವಂತ ಪ್ರಯತ್ನ ಮಾಡ್ತೇವೆ. ಇದು ಅಪಾರ್ಟ್ಮೆಂಟ್ ಮಾಲೀಕರ ಬಹುವರ್ಷಗಳ ಬೇಡಿಕೆಯನ್ನ ಈಡೇರಿಸ್ತಕ್ಕಂತ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಒಂದು ದೃಢ ಹೆಜ್ಜೆಯನ್ನ ಇಟ್ಟಿದೆ. ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಒಂದು ಸಜೆಷನ್ ಅವ್ರ ಕಡೆಯಿಂದ ಕೂಡ ಬಂತು, ವೀಕ್ ಡೇ ಮಾಡ್ತಿರೋದ್ರ ಜೊತೆಗೆ ಒಂದು ವೀಕೆಂಡ್ ಈ ಡ್ರೈವ್ ಅನ್ನು ಮಾಡಿದ್ರೆ ಬಹುತೇಕ ಎಲ್ಲರೂ ಕೂಡ ರಿವರ್ಟ್ ಆಗಬಹುದು ಅಂತ. ಈಗ ಶೇರ್ ಮಾಡ್ತೇವೆ ನಾವು. ಈಗ ಫಿಸಿಕಲ್ ಆಗಿ ಅವರು ಬಂದೇ ಸಜೆಷನ್ ಕೊಡ್ಬೇಕು ಅಂತ ಏನಿಲ್ಲ. ಇವತ್ತು ಅದಕ್ಕೆ ಅವರು ಇವತ್ತು ಭಾಗವಹಿಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅವರ ಸಲಹೆಗಳನ್ನ ಹೇಗೆ ಕೊಡಬಹುದು ಅನ್ನೋದನ್ನು ಕೂಡ ಇವತ್ತು ನಾವು ಪ್ರಕಟ ಮಾಡ್ತೇವೆ. ಅದರ ರೂಪದಲ್ಲಿ ಅವರು ಸಲಹೆ ಕೊಟ್ಟರು ಅದನ್ನ ನಾವು ಪರಿಶೀಲನೆ ಮಾಡಿ ಅದರಲ್ಲಿ ಸಾಧಕ ಇರುವಂತ ವಿಷಯಗಳನ್ನ ಕಾನೂನಿನಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಫಿಸಿಕಲ್ ಆಗಿ ಭಾಗವಹಿಸಕ್ ಆಗ್ಲಿಲ್ಲ ಅಂತ ಏನು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇರೆ ಆಪ್ಷನ್ ಮುಖಾಂತರನು ಸಲಹೆ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ಪೊಲಿಟಿಕಲಿ ಒಂದು ಕೇಳ್ಬಿಡ್ತೇನೆ ಸರ್, ನಾಡಗೀತೆಯಲ್ಲಿ ಜೈನರ ಉದ್ಯಾನ ಪದದ ಜೊತೆ ಜೈನ ಬೌದ್ಧರ ಉದ್ಯಾನ ಮಾಡಬೇಕು ಅಂತ ಈಗ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿದೆ. ಯಾವ ರೀತಿ ನೋಡ್ತೀರಾ ಸರ್? ಇದು ಅವರು ಸಲಹೆಯನ್ನ ಕೊಟ್ಟಿದ್ದಾರೆ, ಸರ್ಕಾರದಲ್ಲಿ ಅದನ್ನ ಚರ್ಚೆ ಮಾಡ್ತೇವೆ. ಸಲಹೆ ಕೊಡೋದಕ್ಕೆ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಅವರು ಮೋಸ್ಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಅವೆಲ್ಲವನ್ನು ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಕುವೆಂಪು ಅವರು ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗ್ಬೇಕು ಅನ್ನೋದು. ಅದು ಬುದ್ಧ ಏನು ಅದೇ ಹೇಳಿದಾನೆ, ಬಸವಣ್ಣವರು ಅದೇ ಹೇಳಿದ್ದಾರೆ, ನಮ್ಮ ಸಂವಿಧಾನನೂ ಅದೇ ಹೇಳಿದೆ. ಹಾಗೂ ಕುವೆಂಪು ಅವರು ರಚಿತ ನಾಡಗೀತೆಯಲ್ಲೂ ಕೂಡ ಅದರ ಸಾರಾಂಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ರಾಜ್ಯ ಕನ್ನಡ ನಾಡು ಅನ್ನುವಂತಹದ್ದು. ಸೊ ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಿ ಒಂದು ತೀರ್ಮಾನ ತಗೊಳ್ತೇವೆ. ವಿರೋಧ ಬರ್ತಿದ್ದು ನಿನ್ನೆ ಪುರುಷೋತ್ತಮ ಬಿಳಿಮಲೆ ಅವರು ನಾನು ಮಾತಾಡಿಸಾಕ ಸರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಆದರೆ ಖುದ್ದು ಸಾಹಿತಿಯಾಗಿ ಅಥವಾ ಒಂದು ಕಲಾರಾಧಕನಾಗಿ ಈ ರೀತಿ ಪದಗಳನ್ನ ಸೇರಿಸ್ತಾ ಹೋದ್ರೆ ಪ್ರತಿಯೊಂದು ಧರ್ಮವೂ ಕೇಳಕ್ ಆರಂಭ ಮಾಡ್ತಾರೆ. ಕರೆಕ್ಟ್, ನಿಜ ಅದೂನು ಇದೆ. ಏನೇ ಆದ್ರೂ ಕೂಡ ಯಾವುದು ಪರ್ಫೆಕ್ಟ್ ಅನ್ನೋದು ಯಾವುದು ಇರೋದಿಲ್ಲ. ಕಾವ್ಯನೇ ಆಗ್ಲಿ ಅಥವಾ ಸಾಹಿತ್ಯದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಇರೋದಿಲ್ಲ. ಆದ್ರೆ ಅದರ ಸಾರಾಂಶವನ್ನ ಅರ್ಥ ಮಾಡಿಕೊಂಡು ನಾವು ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಅವರು ಸಲಹೆ ಕೊಟ್ಟಿದ್ದಾರೆ, ಅವರು ಎರಡೂ ತರ ಮಾತಾಡಿದ್ದಾರೆ. ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ತೀರ್ಮಾನ ಮಾಡುತ್ತೆ. ಇಷ್ಟ ಆಯಿತು ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.